ಇದು ಜೇನೆ ಎನ್ನುವಂತೆ ತಲೆದೂಗಿದೆ. ನನಗೆ ಬಂದ ಕೆಲಸ ಜ್ಞಾಪಕವಾಗಿ 8 ರೂಪಾಯಿ ಚಿಲ್ಲರೆ ಕೊಟ್ಟೆ. ಪರವಾಗಿಲ್ಲ, ನಿಧಾನಕ್ಕೆ ಕೊಟ್ಟರು ನಡೀತಿತ್ತು ಎಂದು ದೇಶವಾರಿ ಮಾತನಾಡುತ್ತಾ ಲಕ್ಷ್ಮಣ ತೆಗೆದುಕೊಂಡ. ನಿನ್ನೆ ತೆಗೆದುಕೊಂಡು ಹೋದ ಜೇನುತುಪ್ಪದ ಬಗ್ಗೆ ತಕರಾರು ಮಾಡಬೇಕೆಂದು ಬಾಯಿ ತೆರೆದೆ. ಅಷ್ಟರೊಳಗೆ ಮಂದಣ್ಣ, ಸಾರ್, ನಿಮಗೆ ರಾಜ್ಕುಮಾರ್ ಗೊತ್ತಾ ಸಾರ್ ಎಂದು ಕೇಳಿದ. ಈ ಅನಿರೀಕ್ಷಿತ ಪ್ರಶ್ನೆಯಿಂದ ಗಾಬರಿಯಾಗಿ, ಇಲ್ವಲ್ಲಪ್ಪ ಎಂದೆ. ಕಲ್ಪನಾ ಗೊತ್ತಾ ಸಾರ್ ಎಂದ. ಮಂದಣ್ಣನಿಗೆ ತೀರ ನಿರಾಸೆಯಾಯಿತು. ಬಹುಶಃ ನಾನು ಹೋದ ನಂತರ ಲಕ್ಷ್ಮಣ ಮಂದಣ್ಣನಿಗೆ ನನ್ನ ಬಗ್ಗೆ ಏನೇನೋ ಹೇಳಿರಬೇಕು. ಸಿನಿಮಾ ರಂಗಕ್ಕೂ ನನಗೂ ಸಂಬಂಧವಿದೆ ಎಂದು ತಿಳಿಸಿರಬೇಕು. ಅದಕ್ಕಾಗಿ ಮಂದಣ್ಣ ಈ ಪ್ರಶ್ನೆಗಳನ್ನು ಹಾಕಿದ್ದಾನೆಂದು ತಿಳಿದೆ. ಮಂದಣ್ಣ, ನೀನು ಒಳ್ಳೆ ಜೇನೆಂದು ಕೊಟ್ಟಿದ್ದು ಸರಿ ಹೋಗಲಿಲ್ಲ ನೋಡು. ಯಾಕೆ ಸಾರ್, ಏನಾಯಿತು?